ಹಾಯ್ ಹಲೋ ನಮಸ್ತೆ, ನಾನು ಪ್ರಭುದೇವ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಿನಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ. ಖಾಲಿದ್ ಸಹವಾಸ, ಸವಿತಾ ವನವಾಸ. ಆಕೆ ಮಾಡ್ಲಿಂಗ್, ಸಿನಿಮಾ ಅಂತ ಮಾಯಾಲೋಕದ ಸೆಳೆತಕ್ಕೆ ಸಿಲುಕಿದ್ಲು. ಅಲ್ಲಿ ಸರಿಯಾದ ಸಕ್ಸಸ್ ಸಿಗದೆ ಹೋದಾಗ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿದ್ಲು. ಅಲ್ಲದೆ ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಕ್ಷೇತ್ರದಲ್ಲಿ ಸಮಾಜ ಸೇವೆ ಕೂಡ ಮಾಡ್ತಾ ಇದ್ಲು. ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ಲು. ಟಿಕೆಟ್ ಸಿಗದ ಕಾರಣ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋತಿದ್ಲು. ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಯಾಕೆ ಅಂತ ನೋಡೋಣ ಬನ್ನಿ. ಒಂದೊಂದು ರೀಲ್ಸ್ ನಲ್ಲೂ ಒಂದೊಂದು ರೀತಿಯ ಅವತಾರ. ಒಂದು ಬಾರಿ ಸಮಾಜ ಸೇವಕಿ ವೇಷ ಹಾಕಿದ್ರೆ ಇನ್ನೊಮ್ಮೆ ಜನನಾಯಕಿ. ಹೀಗೆ ಹೋದಲ್ಲಿ ಬಂದಲ್ಲಿ ರೀಲ್ಸ್ ಮಾಡ್ತಿರೋ ಇವರ ಹೆಸರು ಸವಿತಾ ಮಲ್ಲೇಶ್ ನಾಯಕ್. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಾರಿಗನೂರು ನಿವಾಸಿ. ಆರಂಭದಲ್ಲಿ ಬಣ್ಣದ ಲೋಕದ ಸೆಳೆತಕ್ಕೆ ಬಿದ್ದಿದ್ದ ಸವಿತಾ ಮಾಡೆಲಿಂಗ್ ನಲ್ಲಿ ಸ್ವಲ್ಪ ಹೆಸರು ಮಾಡಿದ್ರು. ಬಳಿಕ ಸಿನಿಮಾ ಕ್ಷೇತ್ರದಲ್ಲೂ ಗುರುತಿಸಿಕೊಂಡಿದ್ರು. ಬಣ್ಣದ ಲೋಕದಲ್ಲಿ ತಾನು ಅಂದುಕೊಂಡ ಸಕ್ಸಸ್ ಸಾಧಿಸದೆ ಹೋಗಿದ್ದಕ್ಕೆ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿದ್ಲು. ಮಾಡೆಲಿಂಗ್, ಸಿನಿಮಾ ಬಳಿಕ ಚೆಲುವೆಗೆ ಪಾಲಿಟಿಕ್ಸ್ ಸೆಳೆತ. ಮಾಯಕೊಂಡ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋಲುಂಡಿದ್ದ ಸುಂದ್ರಿ. ಮಾಡೆಲಿಂಗ್, ಸಿನಿಮಾದಲ್ಲಿ ತಾನು ಅಂದುಕೊಂಡಿದ್ದ ಯಶಸ್ಸು ಕಾಣದೆ ಹೋದಾಗ ಸವಿತಾ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿದ್ಲು. ಮಾಯಕೊಂಡ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡಿದ್ಲು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಮಾಯಕೊಂಡ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ಲು. ಆದರೆ ಕಾಂಗ್ರೆಸ್ ಟಿಕೆಟ್ ಸಿಗದೆ ಹೋದಾಗ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋಲುಂಡಿದ್ಲು. ಇದಾದ ಬಳಿಕ ಮತ್ತೆ ಕಾಂಗ್ರೆಸ್ ಸೇರ್ಪಡೆಯಾಗಿ ರಾಜಕೀಯ ಮುಂದುವರೆಸಿಕೊಂಡು ಹೋಗ್ತಿದ್ಲು. ಆಕೆ ಚುನಾವಣೆಗೆ ಸ್ಪರ್ಧಿಸಿದಾಗ ಆಕೆಯ ಕೆಲ ಹಾಟ್ ಫೋಟೋಗಳು ವೈರಲ್ ಆಗಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ಲು. ಇಷ್ಟೇ ಆಗಿದ್ರೆ ಈಕೆಯ ಬಗ್ಗೆ ಯಾರೂ ಮಾತನಾಡಿಕೊಳ್ತಿರ್ಲಿಲ್ಲ. ಆದ್ರೆ ಈಕೆ ಮಾಡಿರೋ ತಪ್ಪಿನಿಂದಾಗಿ ಈಕೆ ಜೈಲು ಪಾಲಾಗಿದ್ದಾಳೆ. ಅಲ್ಲದೆ ತನಗೆ ಗೊತ್ತಿಲ್ಲದ ರೀತಿಯಲ್ಲಿ ಅಪರಾಧ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದಾಳೆ. ಟಿಪ್ಪು ಜಯಂತಿ ವೇಳೆ ಜೆಡಿಎಸ್ ನಾಯಕನ ಹತ್ಯೆಗೆ ಯತ್ನ. ಹತ್ಯೆ ಯತ್ನ ಪ್ರಮುಖ ಆರೋಪಿಗೆ ಸವಿತಾ ನಾಯಕ್ ಆಶ್ರಯ. ನವೆಂಬರ್ 10ರಂದು ದಾವಣಗೆರೆಯಲ್ಲಿ ಟಿಪ್ಪು ಜಯಂತಿ ನಡೀತಿತ್ತು. ಮುಸ್ಲಿಂ ಬಾಂಧವರು ಪಕ್ಷ ಭೇದವಿಲ್ಲದೆ ಟಿಪ್ಪು ಜಯಂತಿ ಆಚರಣೆ ಮಾಡ್ತಿದ್ರು. ಈ ವೇಳೆ ದಾವಣಗೆರೆಯ ಭಾಷಾನಗರದ 6ನೇ ಕ್ರಾಸ್ ಬಳಿ ಮೆರವಣಿಗೆ ಸಾಗ್ತಿದ್ದಾಗ ದಾವಣಗೆರೆಯ ಆಜಾದ್ ನಗರ ನಿವಾಸಿ ಜೆಡಿಎಸ್ ರಾಜ್ಯ ಕಾರ್ಯದರ್ಶಿ ಟಿ ಅಸ್ಗರ್ ಮೇಲೆ ಇಬ್ಬರು ತಲ್ವಾರ್ ಮತ್ತು ಕಬ್ಬಿಣದ ರಾಡ್ನಿಂದ ಹೊಡೆದು ಹತ್ಯೆ ಮಾಡಲು ಯತ್ನಿಸಿದ್ರು. ಅವನು ಬೇರೆ ಯಾರೂ ಅಲ್ಲ, ಇವನೇ ನೋಡಿ, ಹೆಸರು ಖಾಲಿದ್ ಪೈಲ್ವಾನ್ ಅಂತ. ಇವನಿಗೆ ಸಾಥ್ ನೀಡಿದವನ ಹೆಸರು ಇರ್ಫಾನ್ ಅಂತ. ಹೀಗೆ ಹತ್ಯೆಗೆ ಯತ್ನಿಸಿದ್ದ ಪ್ರಮುಖ ಆರೋಪಿಗೆ ಸವಿತಾ ಮಲ್ಲೇಶ್ ನಾಯಕ್ ಆಶ್ರಯದ ಜೊತೆ ಹಣಕಾಸಿನ ನೆರವು ನೀಡಿದ್ಲಂತೆ. ಹೀಗಾಗಿ ಪೊಲೀಸರು ಆಕೆಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಪೊಲೀಸರಿಗೆ ದೂರು ನೀಡಿದ್ರು ಅಸ್ಗರ್ ಮೇಲೆ ಹಲ್ಲೆ. ಹಣಕಾಸಿನ ವಿಚಾರಕ್ಕೆ ವೈಷಮ್ಯ, ಅಸ್ಗರ್ ಹತ್ಯೆಗೆ ಯತ್ನ. ಖಾಲಿದ್ ಪೈಲ್ವಾನ್ ದಾವಣಗೆರೆಯ ಆಜಾದ್ ನಗರ ಠಾಣೆಯ ರೌಡಿ ಶೀಟರ್ ಆಗಿದ್ದ. ಖಾಲಿದ್ ಮತ್ತು ಅಸ್ಗರ್ ನಡುವೆ ಹಣಕಾಸಿನ ವಿಚಾರಕ್ಕೆ ವೈಮನಸ್ಸು ಶುರುವಾಗಿತ್ತು. ಹೀಗೆ ಇಬ್ಬರ ನಡುವೆ ವೈಮನಸ್ಸು ಶುರುವಾದ ಬಳಿಕ ಖಾಲಿದ್ ಪೈಲ್ವಾನ್ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ.
ಪೋಕ್ಸೋ ಕೇಸ್ ಒಂದರ ರಾಜಿ ಪಂಚಾಯಿತಿ ಮಾಡಿಸಿ ಅಸ್ಗರ್ ಸುಮಾರು 5 ಲಕ್ಷ ರೂಪಾಯಿ ಪಡೆದಿದ್ದಾರೆ ಅಂತ ಸುಳ್ಳು ಆರೋಪ ಮಾಡಿದ್ದಂತೆ. ಅಲ್ಲದೆ ಅಸ್ಗರ್ ಸ್ನೇಹಿತ ಸಾಜಿದ್ ಬಳಿ 2 ಲಕ್ಷ ರೂಪಾಯಿ ಹಫ್ತಾಗೆ ಬೇಡಿಕೆ ಇಟ್ಟಿದ್ದಂತೆ. ಈ ಕುರಿತು ಕಾನೂನು ಕ್ರಮ ಕೈಗೊಳ್ಳಲು ಅಸ್ಗರ್ ಸಲಹೆ ನೀಡಿದ್ರಂತೆ. ಇದು ಗೊತ್ತಾಗಿ ಖಾಲಿದ್ ಕೆಂಡಾಮಂಡಲನಾಗಿದ್ದ. ಜೊತೆಗೆ ಅಸ್ಗರ್ಗೆ ಪ್ರಾಣ ಬೆದರಿಕೆ ಹಾಕಿದ್ದ. ಈ ಕುರಿತು ಪೊಲೀಸರಿಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಪೊಲೀಸರ ನಿರ್ಲಕ್ಷ್ಯದಿಂದ ಅಸ್ಗರ್ ಮೇಲೆ ಹಲ್ಲೆ ನಡೆದಿದೆ. 2 ವಾರ ಕಳೀತಿದ್ರೂ ಪೊಲೀಸರಿಗೆ ಸಿಕ್ಕಿಲ್ಲ ಖಾಲಿದ್. ಶೀಘ್ರವೇ ಆರೋಪಿಗಳ ಬಂಧನ ಎಂದ ಎಸ್ಪಿ. ಜೆಡಿಎಸ್ ನಾಯಕ ಟಿ ಅಸ್ಗರ್ ಮೇಲೆ ಹತ್ಯೆ ಯತ್ನ ನಡೆದು 2 ವಾರ ಕಳೆದಿದ್ರೂ ಪ್ರಕರಣದ ಪ್ರಮುಖ ಆರೋಪಿ ಖಾಲಿದ್ ಅಲಿಯಾಸ್ ಖಾಲಿದ್ ಪೈಲ್ವಾನ್ ಇನ್ನೂ ಸಿಕ್ಕಿಲ್ಲ. ಹಲ್ಲೆಗೊಳಗಾಗಿರೋ ಅಸ್ಗರ್ ಇನ್ನೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಖಾಲಿದ್ ಪೈಲ್ವಾನ್ ಬಂಧನ ಯಾವಾಗ ಅಂತ ಪೊಲೀಸರನ್ನ ಕೇಳಿದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಹೇಳೋದು ಹೀಗೆ. ಲಾಸ್ಟ್ ವೀಕ್ ನಾವು ಒಂದು ಟಿ ಅಸ್ಗರ್ ಅವ್ರಿಗೆ ಅಟ್ಯಾಕ್ ಮಾಡಿದಂತಹ 307 ಕೇಸಸ್ ಅನ್ನ ಹಾಕಿದ್ವಿ. ಅದರಲ್ಲಿ ಇವರು ಆರೋಪಿಗೆ ಸಹಾಯ ಮಾಡಿದ್ದು ಮತ್ತೆ ಎಸ್ಕೇಪ್ ಆಗ್ಲಿಕ್ಕೆ ಸಹಾಯ ಮಾಡಿದ್ದು, ಅವ್ರಿಗೆ ಜೊತೆ ಕಂಟಿನ್ಯೂಯಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು ಅವ್ರದ್ದು ಕೂಡ ಪಾತ್ರ ಕಂಡು ಬಂದಿದ್ರಿಂದ ಅವರನ್ನ ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 14 ಡೇಸ್ ಅವ್ರಿಗೆ ಆಗಿದೆ. ಇಲ್ಲೇ ನಾವು ಬಂಧನ ಮಾಡಿ ಅವ್ರಿಗೆ ದುಡ್ಡನ್ನ ಕೊಟ್ಟಿರ್ತಾರೆ. ಅವ್ರು ಹೊಡಿದು ಹೌದು ಅದೇ ಕಾರಲ್ಲಿ ಬಂದಿದ್ದು, ಮತ್ತೆ ಅವನು ವಾಪಸ್ ಹೋಗ್ಬೇಕಾದ್ರೆ ಕೂಡ ಅವ್ರ ಜೊತೆಯಲ್ಲಿ ಹೋಗಿರೋದು, ಇದೆಲ್ಲವನ್ನು ನಾವು ಪರಿಶೀಲನೆ ಮಾಡಿ ಇದು ಮಾಡಿದ್ದೇವೆ. ಅದು ಅದೇ ಈಗ ಹೇಳಿದ್ನಲ್ಲ, ಆಶ್ರಯ ಕೊಟ್ಟಿದ್ದ ಆಧಾರದ ಮೇಲೆ ಅವರಿಗೆ ನಾವು ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಇಲ್ಲ ಅವ್ರನ್ನೂ ಕೂಡ ಕಂಟಿನ್ಯೂಯಸ್ ಆಗಿ ನಾವು ಅವರು ಮೊಬೈಲ್ ಆಗಲಿ ಬೇರೆ ಥರದ್ದು ಯಾವುದು ಕ್ಲೂ ಕೊಡದೆ ಇದು ಮಾಡದೆ ಇರೋದ್ರಿಂದ ಅದಕ್ಕೆ ಕಷ್ಟ ಆಗ್ತಾ ಇದೆ. ನಾವು ಅವ್ರನ್ನ ಕೂಡ ಮಾಡ್ತೀವಿ. ಈಗಾಗಲೇ ಈ ಪ್ರಕರಣದಲ್ಲಿ ಇದುವರೆಗೆ 3 ಜನನ ಕೂಡ ಅರೆಸ್ಟ್ ಮಾಡಿದ್ದೀವಿ. ಅವ್ರನ್ನೂ ಕೂಡ ಶೀಘ್ರದಲ್ಲೇ ಬಂಧಿಸ್ತೀವಿ. ಇದಕ್ಕಾಗಿ ಈಗಾಗಲೇ 3 ತಂಡಗಳನ್ನು ಕೂಡ ನಿಯೋಜನೆ ಮಾಡಿದ್ದೀವಿ. ಆ ಥರ ನಾನು ಪರಿಶೀಲನೆ ಮಾಡಿದ್ದೀನಿ. ಆ ಥರದ್ದು ಕಂಡು ಬಂದಿಲ್ಲ. ಇವ್ರದ್ದು ಏನಿದೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ತೀವಿ. ದಾವಣಗೆರೆಯಲ್ಲಿ ಶಾಂತಿ ಸುವ್ಯವಸ್ಥೆ ಸಂಪೂರ್ಣ ಹಾಳು. ಜಿಲ್ಲಾಡಳಿತದ ವಿರುದ್ಧ ಶಾಸಕ ಬಿಪಿ ಹರೀಶ್ ಆಕ್ರೋಶ. ದಾವಣಗೆರೆಯಲ್ಲಿ ಶಾಂತಿ ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಲಂಗು ಲಗಾಮಿಲ್ಲದೆ ಅಧಿಕಾರಿಗಳು ಅಧಿಕಾರ ಚಲಾಯಿಸುತ್ತಿದ್ದಾರೆ. ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ಹರಿಹರ ಶಾಸಕರನ್ನ ಹುಡುಕಿ ಕೊಡಿ ಅಂತ ನನ್ನ ವಿರುದ್ಧ ಅಪಪ್ರಚಾರ ಮಾಡಿದ್ರು. ಇದಕ್ಕೆ ನಮ್ಮ ಕ್ಷೇತ್ರದ ಮತದಾರರೇ ಉತ್ತರ ನೀಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಸದಾ ವಿದೇಶದಲ್ಲಿರ್ತಾರೆ, ಇಲ್ಲವಾದ್ರೆ ಮೂಧೋಳದಲ್ಲಿ ಇರ್ತಾರೆ. ಜಿಲ್ಲೆಯಲ್ಲಿ ಯಾವಾಗಿರ್ತಾರೆ ಹೇಳಿ ಅಂತ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಂತಿಯುತವಾಗಿದ್ದಂಥ ದಾವಣಗೆರೆ ಇತ್ತೀಚಿನ ದಿನದಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ಹತೋಟಿಯನ್ನು ಕಳೆದುಕೊಂಡಿದೆ. ಯಾವುದೇ ಒಂದು ಅಧಿಕಾರ ಲಂಗು ಲಗಾಮಿಲ್ಲದಲ್ಲೇ ನಡೀತಾ ಇದೆ. ಇವತ್ತೊಬ್ಬ ಮುಖಂಡರು ಒಂದು ಕೊಲೆಯ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಇದು ಕಾಂಗ್ರೆಸ್ಸಿನ ಒಂದು ಆಡಳಿತದ ರೀತಿ ನೀತಿ ಅಂತ ಗೊತ್ತಾಗ್ತದೆ. ಇವತ್ತು ತಾವೆಲ್ಲ ಯಾರೋ ಒಂದು 4 ಜನ ಅವ್ರು ಯಾರಂತ ಯಾರಿಗೂ ಗೊತ್ತಿಲ್ಲ, ಹರಿಹರ ಶಾಸಕರು ಕಾಣೆಯಾಗಿದ್ದಾರೆ ಅಂತ ಹೇಳಿದ್ರು. ಇಡೀ ರಾಜ್ಯಾದ್ಯಂತ ಪ್ರಚಾರ ಸಿಕ್ತು. ಬಿಡಿ ಹೋಗಲಿ, ಅದಕ್ಕೆ ಜನಸಾಮಾನ್ಯರು ಹೇಳಿದರು ಬೆಳಗ್ಗೆ 4 ಗಂಟೆಯಿಂದ ನಮ್ಮ ಶಾಸಕರು ಎಲ್ಲಿ ಬೇಕೋ ಅಲ್ಲಿ ಸಿಗ್ತಾರೆ, ಅವ್ರು ಹುಡುಕೋ ಅವಶ್ಯಕತೆಯೇ ಇಲ್ಲ ಅಂಥೇಳಿ ಜನರೇ ತಮ್ಮ ಅಭಿಪ್ರಾಯ ತಿಳಿಸಿದರು. ಆದರೆ ಜಿಲ್ಲಾ ಸಚಿವರನ್ನ ಯಾವಾಗ ನೋಡ್ತೀವಿ ಸ್ವಾಮಿ ನಾವು ಜಿಲ್ಲೆಯಲ್ಲಿ? ಭಾಳಷ್ಟು ದಿನಗಳು ವಿದೇಶದಲ್ಲಿ ಕಾಲ ಕಳೀತಾರೆ. ನಮ್ಮ ದೇಶಕ್ಕೆ ಬಂದಂಥ ಸಂದರ್ಭದಲ್ಲಿ ಹೊರ ರಾಜ್ಯದಲ್ಲಿರ್ತಾರೆ, ನಮ್ಮ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಮುಧೋಳ್ನಲ್ಲಿರ್ತಾರೆ. ದಾವಣಗೆರೆಯಲ್ಲಿ 8 ಜನ ನೋಡ್ತಾರೆ. ತಿಂಗಳಿಗೆ 1 ದಿನನೋ 2 ದಿನನೋ ಮನೆಗೆ ಬರ್ತಾರೆ. ಮನೆಗೆ ಹೋದರೆ ಎಲ್ಲ ಜನ ಮಿಲ್ಲಿಗೆ ಬರ್ರಿ ಅಂತಾರೆ, ಮಿಲ್ಲಿಗೆ ಹೋದ್ರೆ ಮನೆಗೆ ಬರ್ರಿ ಅಂತಾರೆ. ಇವತ್ತು ನಿಜವಾಗಿ ಕಳೆದೋಗಿರ್ತಕ್ಕಂಥವ್ರು ಜಿಲ್ಲಾ ಸಚಿವರು ಅಥವಾ ಹರಿಹರದ ಶಾಸಕರು, ಜನರು ಅದನ್ನು ತೀರ್ಮಾನ ತೆಗೆದುಕೊಳ್ತಾರೆ.
ಕಲಬುರಗಿಯಲ್ಲಿ 9 ವರ್ಷಗಳ ಬಳಿಕ ಕೊಲೆ ರಹಸ್ಯವೊಂದು ಬಯಲಾಗಿದೆ. 9 ವರ್ಷದ ಹಿಂದೆ ಸುಪಾರಿ ಪಡೆದು ಕೊಲೆ ಮಾಡಿದ್ದವ, ಸುಪಾರಿ ಕೊಟ್ಟಿದ್ದವಳ ಜೊತೆ ಹಣಕಾಸು ವಿಚಾರದಲ್ಲಿ ವೈಮನಸ್ಸು ಮೂಡಿತ್ತು. ತಾನು ಕೇಳಿದ ಹಣ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಸಿಟ್ಟಾದ ಸುಪಾರಿ ಪಡೆದಿದ್ದವ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ. ಇದು ಫುಲ್ ವೈರಲ್ ಆಗಿತ್ತು. ವಿಡಿಯೋ ವೈರಲ್ ಆದ ಬಳಿಕ ಪೊಲೀಸರು ಕೊಲೆ ಪ್ರಕರಣದ ಬೆನ್ನು ಬಿದ್ದಿದ್ದಾರೆ. ಏನಿದು 9 ವರ್ಷದ ಹಿಂದಿನ ಕೊಲೆ ಪ್ರಕರಣ ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಪುಟ್ಟ ಬ್ರೇಕ್. ಬೇಗ ವಾಪಸ್ ಬರ್ತೀವಿ, ಕಾಯ್ತಾ ಇರಿ.